ಛಾಂದೋಗ್ಯೋಪನಿಷತ್ತಲ್ಲಿ ಏನಾಯ್ತು ಈಗ? ವಾಯುದೇವರ ಮಹಿಮೆ ಹೇಳಿದರು, ಆಮೇಲೆ ಸದಾಚಾರದ ಬಗ್ಗೆ ಹೇಳಿದರು. ಅಷ್ಟು ತಿಳಿಸಿ ಶ್ರೇಷ್ಠತಮಾಚ್ಯಾಪಿ ಪರಮಾತ್ ಪರಮೋ ವಿಭು ಪರಮರ್ಧಿಯುತತ್ವಾಚ್ಯ ಪರಾರ್ಧ ಇತಿ ಕೀರ್ತಿತಃ. ದೇವರಿಗೆ 8 ಹೇಳಿ ಕೊನೆಗೆ ಯಾರು ಪರಮಾತ್ಮ ಅಂದರೆ ಪರಾರ್ಧ ರಸತಮ ಅಂತ ಕರೆದು 8ನೇವನು ಪರಮಾತ್ಮ. ಅದೇನು ವಿಶೇಷ? ಶ್ರೇಷ್ಠತಮ, ಬೆಸ್ಟ್ ಅಮಾಂಗ್ ದಿ ಬೆಸ್ಟ್, ಪರಮಾತ್ ಪರಮಃ, ಪರಮರ್ಧಿಯುತಚ್ಚ, ಪರಮ ವೃದ್ಧಿಯಿಂದ ಕೂಡಿದವನು. ಅದಕ್ಕೆ ಪರಾರ್ಧ ದೇವರ ಹೆಸರಿದೆ ಅಂತ ಮುಕ್ತಾಯ ಮಾಡಿ. ಆ 8 ಹೇಳಿದ್ರಲ್ಲ, ಎಲ್ಲ ಕಡೆ ದೇವರಿದ್ದಾನೆ ಹೇಳಿ 8ನ್ನು ವಿಶೇಷವಾಗಿ ಹೇಳಿ, ಅದರಲ್ಲಿ 8ನೇವನು ಯಾರು ಅಂದರೆ ಪರಮಾತ್ಮ, ಅಷ್ಟಮರಸ ಅಂತ ಕರೀತಾರೆ ಅಂತ ಹೇಳಿದರು. ಅಲ್ಲಿಗೆ ಅದು ಮುಗೀತು. ಅದಿಷ್ಟು ಕೂಡ ಅದಕ್ಕೆ ಭಾಷ್ಯ ಕೊಟೇಶನ್. ಅತಿಶಯೇನ ಪರಮರ್ಧಿಗುಣ ಪರಮಃ ಪರಾರ್ಥ್ಯ ಉತ್ತಮೇಭ್ಯೋ ಅಪಿ ಅತಿ ಪರಮೋತ್ತಮೋತ್ತಮೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ. ಇದರ ನಖಸ್ತುತಿ ಅರ್ಥಗಳು ನೆನಪಿಟ್ಕೊಂಡಿರಬೇಕು. ರಸಾನಾಂ ಸಕಾಶಾದಪಿ ಪರಮ ಪರಾರ್ಧ ರಸತಮಃ ಇತ್ಯರ್ಥಃ. ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವತ್ ಅಸ್ಯ ಶ್ರೇಷ್ಠತ್ವಂ. ಪ್ರಾಣಾದಿಗಳಿಗಿಂತ ಭೂತಾದಿಗಳಿಗಿಂತ ಪ್ರಾಣ ಶ್ರೇಷ್ಠ. ಅದಕ್ಕಿಂತ ಶುರುವಾಗುತ್ತೆ. ಈಗ ಮತ್ತೆ ಶುರುವಾಗಿದ್ದು ಹಾಗೇನೆ, ಭೂತಗಳಿಂದ ಹೇಳಿದ ಎಲ್ಲಿಗೆ ಹೋಗ್ಬೇಕು ನಾವೀಗ? ಪಂಚಭೂತ ಪ್ರಾರಂಭ ಮಾಡಿ ದೇವರವರೆಗೂ ಹೋಗಬೇಕು. ಇದು 1 ಅಂತ ನಂಬರ್ ಕೊಟ್ಟರೆ 8 ದೇವರಾಗ. ಅದಕ್ಕೆ ಅಷ್ಟಮರಸ ಅಂತ ದೇವರ ಹೆಸರು. ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವತ್ ಅಸ್ಯ ಶ್ರೇಷ್ಠತ್ವಂ ನ ಭವತಿ ಕಿಂತು ಮಹಾನ್ ವಿಶೇಷ ಇದೆ. ಈಗ ಇದ್ದಾನೆ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್ ಇದ್ದಾನೆ, ಅಸಿಸ್ಟೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾನೆ, ಡೈರೆಕ್ಟರ್ ಇದ್ದಾನೆ. ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಯಾರು ಶ್ರೇಷ್ಠ? ಡೆಪ್ಯೂಟಿ ಶ್ರೇಷ್ಠ. ಡೆಪ್ಯೂಟಿಗಿಂತ ಅವನು ಶ್ರೇಷ್ಠ. ಆದರೆ ಈತ ಶ್ರೇಷ್ಠನೂ ಹೌದು, ಕನಿಷ್ಠನೂ ಹೌದು. ಡೆಪ್ಯೂಟಿ ಅಸಿಸ್ಟೆಂಟ್ಗಿಂತ ಮೇಲಿದ್ದಾನೆ, ಮೇಲಿಂತ ಕೆಳಗಿದ್ದಾನೆ. ಉಳಿದವರೆಲ್ಲ ಹಾಗೆ. ಮಹಾಲಕ್ಷ್ಮಿಯವರಿಗೂ ಹಾಗೇನೆ. ಮಹಾಲಕ್ಷ್ಮಿ ಎಲ್ಲರ ಮೇಲಿದ್ದಾರೆ, ದೇವರು ಕೆಳಗಿದ್ದಾರೆ. ದೇವರಿಗೆ ಮೇಲೆ ಅಂತ ಇಲ್ಲೇ ಇಲ್ಲ. ಅದು ಅಲ್ಟಿಮೇಟ್. ಆ ದೇವ್ರನ್ನ ಹಾಕಿ ತಿಳ್ಕೊಬೇಕೆ ಹೊರತು ದೇವ್ರ ಮೇಲೂ ಯಾರೋ ಇದ್ದಿರ್ಬೋದು, ನಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಕ್ರಿಯೇಟ್ ಆಗಿತ್ತು ಕ್ಲಿಯರ್ ಆಗೋಕ್ಕೋಸ್ಕರ ಹೇಳಿದರು. ಹೀಗೆ ತಿಳ್ಕೊಬಿಡಿ. ಮಹಾ ಪ್ರಾಣಾದೀನಾಂ ಜ್ಞಾಪಯಿತು ರಸಾನಾಂ ರಸತಮಃ. ರಸಗಳಲ್ಲಿ ರಸ. ನಾವು ಹಣ್ಣು ತರ್ತೀವಿ, ತಿಂತೀವಿ, ತರ್ತೀವಿ, ಬೀಜ ಎಲ್ಲ ಇತ್ತು, ಸಿಪ್ಪೆ ತೆಗೆದು ಹಾಕಿಬಿಟ್ಟ. ಮೊದಲು ಸಿಪ್ಪೆ, ಅದು ಸಣ್ಣ ಹಣ್ಣಲ್ಲ, ಅದು ಮೊದಲು ಅದು ಹಣ್ಣೆ, ಅದು ಹಣ್ಣೆ. ತೆಗೆದ ಮೇಲೆ ಅದು ಸಿಪ್ಪೆ, ಇದು ಹಣ್ಣಿದು. ಆಮೇಲೆ ಅದು ತೆಗೆದ, ಇನ್ನೊಂದು ತೆಗೆದ ಮೋಸಂಬಿದು, ಅದು ಇನ್ನೊಂದು ಲೈಟ್ ಸಿಪ್ಪೆ, ಅದನ್ನು ತೆಗಿಬೇಕು. ಆಮೇಲೆ ಓಪನ್ ಮಾಡ್ದ, ಅದರಲ್ಲಿ ಅನೇಕ ಇದೆ, ತೊಳೆಗಳಿದೆ, ಅದರಲ್ಲಿ ಬೀಜಗಳಿದೆ. ಆ ಹಿಂಡಿದ ರಸ ಬಂತದ್ದು, ಅಷ್ಟು ನಮಗೆ ಕಾಣಿಸುತ್ತೆ. ಅದರಲ್ಲೂ ಇದು ಮಾಡಿ ಫಿಲ್ಟ್ರ್ ಮಾಡಿಬಿಡ್ತಾರೆ, ಇನ್ನೂ ಕ್ಲಿಯರ್ ರಸ ಸಿಗುತ್ತೆ. ರಸದಲ್ಲೂ ಕೂಡ ಏನದೀಗ ಒಂದು ವೆರಿ ಕ್ಲಿಯರ್ ಜ್ಯೂಸ್ ಸ್ಟೇಜಲ್ಲಿ ಏನು ಕಾಣೋದಿಲ್ಲ ಅದ್ರಾಗ. ಆ ರೀತಿ ಬಂತು. ಅಷ್ಟು ಮುಂದೆ ಕಾಣೋದಿಲ್ಲ ನಮಗೆ. ಇನ್ನೂ ಒಳಗೆ ಹೋಗಬೇಕು. ಒಣಗೊಬ್ಬರು ಇದ್ದಾರೆ, ಅವರು ರಸತಮ, ಅವನು ಪರಮಾತ್ಮ. ಇದುವರೆ ಡೆಡ್, ಅದು ಕೂಡ ಸತ್ತೋಗ್ತಿದ್ದ ಅಷ್ಟೇ. ಅದು ಪ್ರತಿಯೊಂದರಲ್ಲೂ ಕೂಡ ದೇವರು ಇಲ್ಲದೆ ಹೋದರೆ ಅದು ಸತ್ತೋಗ್ಬಿಡ್ತಾ ಇತ್ತು. ಅದಕ್ಕೆ ಜೀವ ಇದೆ ಅದರೊಳಗೆ ಅಂತ ಹೇಳೋದಕ್ಕೋಸ್ಕರ ರಸತರ ರಸತಮ. ರಸಕ್ಕೆ ಎಂಟಾಗ್ಬಿಡ್ತೇವೆ, ರಸತರ ಯೋಚನೆ ಮಾಡೋದೇ ಇಲ್ಲ. ಅದಕ್ಕೆ ರಸೋ ವೈ ಸಹ. ಅಲ್ಟಿಮೇಟ್ ರಸ ಅಂದರೆ ಯಾರು? ದೇವರು. ಇತ್ಯಾದಿ ಬಹುವಿಶೇಷಣಂ ಭೂತೇಭ್ಯ ಪೃಥಿವ್ಯಾಂ ರಸತ್ವಂ ತೇಭ್ಯೋ ವರುಣಸ್ಯ ರಸತರತ್ವ. ಭೂತಗಳಲ್ಲೂ ಕೂಡ ಪೃಥಿವಿ, ಆಮೇಲೆ ವರುಣ ಪೃಥ್ವಿಗಿಂತ ಶ್ರೇಷ್ಠ. ಅದಕ್ಕೆ ಬರೀ ಪೃಥ್ವಿ ಹಾಕಿದ್ರೆ ಬೆಳೆಯೋದಿಲ್ಲ, ನೀರು ಹಾಕಿದರೆ ಬೆಳೆಯೋದು. ಯಾಕಂದ್ರೆ ನೀರಿಲ್ದವರು ಏನಾಗುತ್ತೆ, ಅದಕ್ಕೆ ಮನುಷ್ಯನು ಉಳಿಯೋದಿಲ್ಲ, ಅದು ಮರಗಿಡಗಳು ಬದುಕೋದಿಲ್ಲ. ಅದರಿಂದ ಶ್ರೇಷ್ಠ ಅವರಿಗಿಂತ ಯಾರು ಶ್ರೇಷ್ಠ ಅಂತ ಕೇಳಿದರೆ ಸೋಮ. ಯಾಕೆ ಪೋಷಣೆಗಳು ಬರಲಿಕ್ಕೆಲ್ಲ ಸೋಮ ಭೂತ್ವ ರಸಾತ್ಮಕ. ಮುಂದೆ ರುದ್ರಸ್ಯ ಪರಮರಸತಮ. ಆಮೇಲೆ ರುದ್ರ, ಇವೆಲ್ಲ ಮಧ್ಯೆ ಗ್ಯಾಪ್ ಬಿಟ್ಟಿದ್ದಾರೆ, ಡೈರೆಕ್ಟ್ ಅಲ್ಲ, ಸ್ಟೇಪ್ ಇದು. ಇಲ್ಲಿಂದ ವಯ ಮದ್ದೂರು, ವಯ ಕನಪುರ ಅಂತ ಹೇಳಿದ್ರೆ ಒಂದೇ ಅಲ್ಲ, ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಷ್ಟು ಹೇಳಿ ಭಗವಾನ್ ಪ್ರಾಣಾದಪಿ ಅಲ್ಲಿ. ಆಮೇಲೆ ಯಾರು? ಮಹಾಲಕ್ಷ್ಮಿ, ಸರಸ್ವತಿ ಭಾರತೀಯರು, ಆಮೇಲೆ ಬ್ರಹ್ಮವಾಯುಗಳು, ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ನಾರಾಯಣ. ಇದು ಕ್ರಮ. ಇದು ನಿನ್ನೆ ಹೇಳಿದೆ, ಹೊಸ ತಾರತಮ್ಯ, ರಸದೃಷ್ಟಿಯಿಂದ ತಾರತಮ್ಯ. ರಸ ವೈಸ್ ತಾರತಮ್ಯ ಹೇಳಿ ಅಂತ ಈ ತಾರತಮ್ಯ ಹೇಳಬೇಕಾಗುತ್ತೆ. ಗುಣ ವೈಸ್ ತಾರತಮ್ಯ ಬೇರೆ, ಕಕ್ಷಾ ತಾರತಮ್ಯ ಬೇರೆ, ರಸ ತಾರತಮ್ಯ ಬೇರೆ. ಕಿಂತು ಪ್ರಾಣಸ್ಯಾಪಿ ರಸಭೂತಾಯ ರಮಾಯ ಅಪಿ ಪರಮ ಪರಾರ್ಧ ರಸತಮಃ ಅಸ್ಮಾದಪಿ ಅತಿಶಯೇನ ಪರಮಮಿತ್ಯಾಸಂಖ್ಯಗೋಚರ ಪರಮಿತಿ ಅಸಂಖ್ಯಾಗೋಚರತ್ವೇನ ಪರಾರ್ಧೇನ ಜ್ಞೇಯಂಬಿ ಪ್ರಾರ್ಥ. ದೇವರ ಬಗ್ಗೆ ಯಾವ ನಂಬರ್ ಹೇಳೋದಕ್ಕೆ ಬರೋದಿಲ್ಲ, ಅಲ್ಟಿಮೇಟ್.
ನೋಡಿ ಟಾನಿಕೆ ತರ್ತಾರೆ, ಮೇಲೆ ಬಾಟ್ಲ್ ಅಷ್ಟೇ, ಒಳಗಡೆ ಇರೋದೇನು ಮೊದಲು ಇದು ರ್ಯಾಪರು, ಆಮೇಲೆ ಸೀಸೆ, ಆಮೇಲೆ ರಸ. ಸೊ ಮೊದಲು ದೇಹ ಬರೀ ಬಾಟ್ಲಿದ್ದಾಗ ಅಷ್ಟೇ, ಅದು ಬಿಸಾಕಿಬಿಡ್ತಾರೆ. ಆಮೇಲೆ ಒಳಗಿರೋದೇನದು ಬಾಟ್ಲ ದೇಹ ಜೀವ, ಒಳಗಿರೋ ರಸ ಅದು ದೇವರು. ಅದಕ್ಕೆ ಅಲ್ಲೂ ಕೂಡ ಇದಿದೆ, ಪಂಚಭೇದ ಇದೆ, ಗೊತ್ತಾಯ್ತಾ? ಅಲ್ಲೂ ಪಂಚಭೇದ. ಇಲ್ದವರು ಹಾಗೆ ರಸನೇ ಕೊಟ್ಬಿಟ್ರೆ ಏನಾಗ್ತಿತ್ತು? ಅದು ರಸ ಕೊಡ್ಲಿಕ್ಕಾಗ್ತಿಲ್ಲ, ಇರುತ್ತೆ ಕೆಟ್ಟೋಗ್ಬಿಡ್ತಾರೆ. ಅದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಷ್ಟೇ. ಅದು ಇಂಪಾರ್ಟೆಂಟ್ ಟಾನಿಕ್ ಅಂತ ಯಾವುದಕ್ಕೆ ಕರೀತಾನೋ ಒಳಗೆ, ಇದಕ್ಕೆಲ್ಲ ಕರೆಯೋದಿಲ್ಲ. ಒಳಗೆ ದೇವರಿದ್ದಾನೆ. ಅಲ್ಲೂ ಕೂಡ ತೊಗೊಂಡಾಗ ಹಾಗೆ ಇಟ್ಟಿರ್ತಾರೆ, ಶೇಕ್ ಬಿಫೋರ್ ಯೂಸ್, ಶೇಕ್ ವೆಲ್ ಬಿಫೋರ್ ಯೂಸ್, ತನ್ನ ಶೇಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ. ರಸ ಏನಾಗ್ಬಿಟ್ಟಿರ್ತಾರೆ ಈಗ ಮೇಲೆ ಹೆವಿ ಬೇರೆ ಬಂದುಬಿಟ್ಟಿರೋದು, ಏನು ಮಾಡಿದಂತೆ ಬರ್ತು ಬಿಟ್ಟಂತೆ. ಆಮೇಲೆ ಕುಡಿದ ಮೇಲೆ ಓಡಾಡ್ತಿದ್ದಾರೆ, ಕುಡಿದ ಮೇಲೆ ಶೇಕ್ ಮಾಡ್ತಾರೆ. ಅಲ್ಲ, ಶೇಕ್ ಮಾಡಿ ಕುಡಿ, ಕುಡಿದು ಶೇಕ್ ಆಗಬೇಡ ಅಂತ. ಅದೆಲ್ಲ ನಡೀತಾರೆ. ಅದು ರಸ, ಅದನ್ನು ಮರಿಬಾರ್ದು. ಅಲ್ಲಿ ನಾವು ನೆನಪಿದೆ, ಪ್ರತಿಯೊಂದನ್ನು ನೆನಪಿಡ್ಬೇಕು. ಯಾರಿಗೋ ಕೊಡ್ತಾನೆ, ಅವನಿಗೆ ಕೊಟ್ಟಿಲ್ಲ. ಅದು ದೇಹ ಅಷ್ಟೇ. ದೇಹಕ್ಕೆ ಯಾರು ಕೊಡ್ತಾರೆ? ಒಳಗಿರೋ ಜೀವ ಕೊಡ್ತಾರೆ. ಜೀವವು ಕೊಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಅವನಿಗೆ ಇಸ್ಕೊಳ್ಳೋಕೆ ಬರಲ್ಲ, ತೊಗೊಳಕ್ಕೂ ಬರೋದಿಲ್ಲ. ಒಳಗೆ ದೇವರು ಅವರಿಗೆ ಕೊಟ್ಟೆ, ಅದು ಕೃಷ್ಣಾರ್ಪಣ. ಈ ಕೃಷ್ಣಾರ್ಪಣ ಅರ್ಥ ಆಗುತ್ತೆ. ಕೊಟ್ಟಿದ್ದು ಯಾರಿಗೆ? ದೇವರಿಗೆ ಕೊಟ್ಟಿಲ್ಲ. ಈ ಅನುಸಂಧಾನ ಇದ್ದು ಬಿಟ್ಟರೆ ಕೊಡೋದು ಕ್ಲರ್ಕ್ ಕೈಲೇ, ಸರ್ಕಾರ ಕೊಟ್ಟೆ ಅಂತ ಹೇಳ್ತಾನೆ, ಬ್ಯಾಂಕಿಗೆ ಕೊಟ್ಟೆ ಅಂತ ಹೇಳ್ತಾನೆ, ಕೊಟ್ಟಿರೋದು ವ್ಯಕ್ತಿ ಕೈಲಿ. ಬಟ್ ಆಥರೈಸ್ಡ್ ಸಲ ಅದು ಯಾರ ಕೈಲೋ, ಅವನ್ನೇ ಅವನು ಇವನ್ನ ಇನ್ನೊಬ್ಬನೇ ಮೆಣಕಾಲಿದ ಮನುಷ್ಯ ಅಂತ ಕೊಟ್ಟರೆ ಅಪಾಯಿಂಟೆಡ್ ಆಗಬೇಕು. ಅದಕ್ಕೆ ತತ್ವಾಭಿಮಾನಿ ದೇವತೆಯಾಗಿರಬೇಕು, ಅವ್ರ ಮೂಲಕ ಹೋಗೋದಕ್ಕೆ. ಕಿಂತು ಪ್ರಾಣಸ್ಯಾಪಿ ರಸಭೂತಾಯ ರಸಾಯಾಪಿ ಪರಮ ಪರಾರ್ಧರಸತಮಃ. ಸರಿಯಾಗಿ ತಿಳ್ಕೊಂಡ್ರೆ ತಾರತಮ್ಯದ ಹೊಸ ಮುಖ ಇದೆ. ನಿತ್ಯ ಅನುಸಂಧಾನಕ್ಕೆ ಬರಲಿ ಅಂತ ಆಚಾರ್ಯ ಏನು ಮಾಡಿಬಿಟ್ಟಿದ್ದಾರೆ? ನಖಸೂತ್ರದಲ್ಲಿ ಸೇರಿಸಿದ್ದಾರೆ. ಲಕ್ಷ್ಮೀಕಾಂತ ಸಮಂತತೋದಿ ಕಲಯನ್ ನೈವೇದ್ಯ ಸುಸ್ಥೆ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರ ತರತು ಅಪಾಸ್ತಂ ರಸೋ ಯೋ ಅಷ್ಟಮಃ. ಪರಮಾತ್ಮ ಎಂಟೇ ರಸ, ಅಂದರೆ ಸಮನೂ ಇಲ್ಲ ಉತ್ತಮನೂ ಇಲ್ಲ, ಅಲ್ಟಿಮೇಟ್ ಅಂತ ಹೊಸ ಅರ್ಥ. ಅದು ಒಂದಕ್ಕೆ ತುಂಬ ಅರ್ಥಗಳಿದೆ. ಯಾಕಂತೆ ಒಂದೊಂದು ಪದಕ್ಕೂ ಅಷ್ಟು ಅರ್ಥ ಇಟ್ಟಿರ್ತಾರೆ ಆಚಾರ್ಯ. ಅಸ್ಮಾತ್ ಅತಿಶಯೇನ ಪರಮಿತ್ಯ ಸಂಖ್ಯಾಗೋಚರತ್ವೇನ ಮುಗಿತದು. ಕೊನೆಗೆ ಹೇಳ್ತಾರೆ, ಇದು ಪ್ರವಂತ ವೃದ್ಧ ಅಂದರೆ ಪ್ರವೃದ್ಧ, ಪರಾರ್ಧಂ ತೇನ ಅಸಂಖ್ಯಾಗೋಚರತ್ವೇನ ಜ್ಞೇಯಂ ಪರಾರ್ಧ್ಯಂ. ಪರಾರ್ಧ್ಯ ಅಂದರೆ ಏನು ಅಂದರೆ ನಂಬರೇ ಇಲ್ಲ ಅಂತ ಅರ್ಥ. ದೇವರಿಗೆ ನಂಬರ್ ಹೇಳೋದಕ್ಕೆ ಹೋಗಬಾರ್ದು, ಅಲ್ಟಿಮೇಟ್ ಅದು. ಇವತ್ತು ಆಕಾಶ ಎಷ್ಟು ಕಿಲೋಮೀಟ್ರ್, ಯಾವ ಕಿಲೋಮೀಟ್ರ್ ಲೆಕ್ಕ ಹೇಳ್ತೀರಿ ಇವ್ರಿಗೆ? ಲಾಂಗ್, ಅದು ಹೇಳೋದಕ್ಕೆ ಹೋಗಬಾರ್ದು. ವಾಚ ಇವು ಸಾಮಾನ್ಯವಾಗಿ ನೀವು ಮೈಸೂರು ಇಲ್ಲಿಂದ ಎಷ್ಟು ದೂರ ಇದೆ, ಇಲ್ಲಿಂದ ಡೆಲ್ಲಿ ಎಷ್ಟು ದೂರ ಇದೆ, ಇಂಚ್ ಬರ್ದು ಶುರು ಮಾಡಿ ಇಂಚಲ್ಲಿ ಹೇಳ್ಕೊಟ್ರೆ ಏನಾಗುತ್ತೆ ನಿಮಗೆ? ಇಂಚಲ್ಲಿ ಕೊಟ್ಟರೆ ಓದಕ್ಕೆ ಬರೋದಿಲ್ಲ, ದೊಡ್ಡದಾಗಿಬಿಡೋದು. ಅದೇನೋ ಭಾರಿ ದೂರ ಅಂತ ತಿಳ್ಕೊಂಡ್ಬಿಡ್ತಾರೆ, ಅಷ್ಟು ಇಷ್ಟ ಆಗೋದು ಅವ್ರಿಗೆ. ಅದಕ್ಕೆ ಯಾವುದನ್ನು ಹೇಳೋದ್ರೆ ಸುಲಭ ಆಗುತ್ತೋ ಅದನ್ನು ಹೇಳಬೇಕು. ಅರ್ಥ ಆಯ್ತಾ? ಅವ್ರು ಅರ್ಥ ಆಗಬೇಕು. ದೊಡ್ಡ ಯೂನಿಟ್ ಬಂದಾಗ ಏನು ಮಾಡಿಬಿಡ್ತಾರಾಗ? ದೊಡ್ಡ ಯೂನಿಟ್ ಬಂದಾಗ ದೊಡ್ಡ ಉಪಯೋಗಿಸ್ಬಿಡ್ತಾರೆ. ಅದು ಪುಣ್ಯ ಹೇಳಬೇಕಾದ್ರೆ ಏಕಾಸ್ತಿಯಿಂದ ಬಂದು ಮಾಡ್ಕೋತಾರೆ ಯೂನಿಟ್. ಅದು ಯಾಕೆ? ಭಾರಿ ಪುಣ್ಯದ ಒಂದು ಕಾನ್ಸೆಪ್ಟ್ ಅದರಲ್ಲಿದೆ. ಅದ್ರ ಪುಣ್ಯದಲ್ಲಿ ಹೇಳ್ಬಿಟ್ರೆ ಗೊತ್ತಾಗುತ್ತೆ. ಇಲ್ಲಿ ವಾಟ್ಸ್ ಬಿಟ್ಬಿಟ್ಟು ಇಂತ ಹೇಳ್ತಾ ಕುತ್ಕೊಂಡ್ಬಿಟ್ರೆ ವಾಟ್ಸ್ ಒಂದು ದೊಡ್ಡದು, ಇದಕ್ಕೆಲ್ಲ ಕಿಲೋ ವ್ಯಾಟ್ಸ್ ಇರುತ್ತೆ, ದೊಡ್ಡ ಕಿಲೋ ವ್ಯಾಟ್ಸ್ ಹೇಳ್ಬಿಡ್ತಾರೆ. ಆಮೇಲೆ ಇದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ ತಾರದ ಹೇಳಬೇಕಾದ್ರೆ ಯಾವುದನ್ನು ಯಾವ ಪ್ರಸಂಗದಲ್ಲಿ ಉಪಯೋಗಿಸ್ತಾರೆ ಪದ ಹೋಗೋದು. ದೇವರಿಗೆ ಮಾತ್ರ ಏನು ಹೇಳಬೇಕು ಯಾವಾಗಲೂ? ಅನಂತ ಅನಂತ ಅನಂತ. ಬೇರೆ ಪದ ಉಪಯೋಗಿಸಿದ್ರೆ ದೇವರಿಗೆ ಅದು ಉಪಯೋಗಿಸಿದಾಗ ಅಲ್ವೇ ಅಲ್ಲ. ಅನಂತ ಕಣ್ಕಂಡರೆ ಅನಂತ ಅಂದ್ಬಿಟ್ರೆ ಗೋವಿಂದ. ಅನಂತ ಶಬ್ದ ಅರ್ಥನೇ ಗೊತ್ತಿಲ್ಲ ಅಂತಾಗುತ್ತೆ. ವೃದ್ಧಂ ಹಿ ಪರಾರ್ಥಿ ತೇನ ಅಸಂಖ್ಯಾಗೋಚರತ್ವೇನ ಜ್ಞೇಯಂ ಪರಾರ್ಧ್ಯಮಿತ್ಯತಃ ಪರಾರ್ಧಿತ್ವಂ ಶ್ರಿಯೋ ಭವತಿ. ಶ್ರಿಯೋಪಿ ಪರಾರ್ಧ್ಯೋ ಭಗವಾನ್ ಅಥೋ ರಸಾನಾಂ ರಸತಮಃ ಪರಮಃ ಪರ. ಈ ಒಟ್ಟಿನ ಮೇಲೆ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ದೇವ್ರ ಫುಲ್ ಅಡ್ರೆಸ್ ಇದು. ರಸಾನಾಂ ರಸತಮಃ ನೋಡಿ, ಇದನ್ನು ಓದಿದೆ ಗೀತೆಯಲ್ಲಿ ಬಂತಲ್ಲ, ಏನಂತ ಹೇಳಿದೆ ಪರಮಾತ್ಮಲ್ಲಿ? ರಸೋಹಂ ಅಪ್ಸು ಕೌಂತೇಯ ಅಂತ ಹೇಳಿದ. ಅಲ್ಲಿಗೆ ಎಂಡಲ್ಲದು. ಇದನ್ನ ಅರ್ಥ ಮಾಡ್ಕೋಬೇಕೀಗ. ಇದಿಷ್ಟು ತೊಗೊಂಡ್ರೆ ಆ ಗೀತ ಅರ್ಥ ಆಗುತ್ತೆ. ಎರಡಕ್ಕೆ ಸ್ಟಾಪ್ ಮಾಡಬಾರ್ದು. ನೀರು ರಸ ಅಷ್ಟೇ ಅಲ್ಲ, ಇದೆಲ್ಲ ಬಂದು ಗ್ಯಾಪ್ ತೊಗೋಬೇಕು. ಅಲ್ಲಿಂದ ಕಂಟಿನ್ಯೂ ಮಾಡಿ ಕೊನೆಗೆ ರಸೋಹಂ ಅಂದರೆ ಆಹಂ, ಈ ಹಮ್ ಅಲ್ಲ, ಆಹಮ್ಗೆ ಹೋಗ್ಬೇಕು. ಅದು ಗೀತ ಅರ್ಥ ಆಗುತ್ತೆ. ಅಟ್ಟಲ್ಲಿ ಯಾಕೆ ಅಲ್ಲಿ ಹೇಳೋದಿಲ್ಲ? ಮತ್ತೆ ಅಲ್ಲಿಗೆ ಬಿಟ್ಟುಬಿಡ್ತಾರೆ, ಓದೋದೇನು. ಇದು ಹೇಳಿದ ಮೇಲೆ ಮೊದಲನೇ ಸ್ಟೆಪ್ಪಲ್ಲಿ ಕಲಿಸಿದ್ದೇನೆ ಮಕ್ಕಳಿಗೆ ಕೊಡೋದು, ಕಲಿಸೋಳಕ್ಕೆ ಹೇಳೋದಿಲ್ಲ. ಸ್ವಲ್ಪ ದೊಡ್ಡವ್ರ ಮೇಲೆ ಏನು ಮಾಡ್ತಾರೆ? ಪೂರ್ತಿ ದೊಡ್ಡವ್ರ ಮೇಲೆ ಚಾಯ್ಸ್ ಏನಾದ್ರು ಮಾಡ್ಕೊತಾರೆ, ಅವನ ಚಾಯ್ಸ್ ಅದು. ಮೊದಲೇ ಅವನ ಚಾಯ್ಸ್ ಮಾಡ್ಕೊಂಡು ಏನು ಮಾಡ್ತಾನೆ? ಎಲ್ಲ ಕೆಟ್ಟ ಒಳ್ಳೇದನ್ನು ಚೆಲ್ಬಿಟ್ಟು ಕೆಟ್ಟದನ್ನು ತಿಂದು ಅನಾಹುತ ಗುರಿಯಾಗ ಮಾಡಬಾರ್ದು.
ಅದಕ್ಕೆ ಒಂದು ಸ್ಟಡಿ ಆಗಬೇಕು ಒಂದು ಸ್ಟೇಜಲ್ಲಿ. ರಸಾನಾಂ ರಸತಮಃ ಪರಾರ್ಧ್ಯ ಪರಮಃ ಪರಾರ್ಧ್ಯ ಇದೊಂದು ಚಾಪ್ಟರ್ ತಿಳ್ಕೊಂಡ್ಬಿಟ್ರೆ ಎಷ್ಟು ವಿಷಯ ಗೊತ್ತಾಗುತ್ತೆ ಚಂದೋಗಿ. 8ನೇ ರಸ ದೇವರು ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಕ್ಲಾರಿಟಿ ಇದೆ ಓದಬೇಕಲ್ಲ. ಸುಮ್ಮನೆ ಬೇರೆ ಕಡೆ ಏನೂ ಇಲ್ಲ ಅದರೊಳಗೆ. ಬೇರೆ ಭಾಷೆಗಳು ಓದ್ತೇವಲ್ಲ, ಈ ಕ್ಲಾರಿಟಿ ಇದೆ ಯಾವುದು ಸಿಗೋ ಚಾನ್ಸಸ್ಸೇ ಇಲ್ಲ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಸಮಃ.